ಅಭಿನವ ಶಂಕರ ಅಧ್ಯಾಯ 17 ಮೂರನೆಯ ಜೈತ್ರಯಾತ್ರೆ. ಶ್ರೀಶಂಕರ ಭಗವತ್ಪಾದರ ಸ್ಥಳವಾದ ಕಾಲಟಿಯಲ್ಲಿ ಪೂರ್ಣಾ ನದಿ ತೀರದ ಉತ್ತರ ಭಾಗದಲ್ಲಿ ಅವರು ಅವತಾರ ಮಾಡಿದಂಥ ಪುಣ್ಯ ಸ್ಥಳವಿತ್ತು. ಅದರ ಬಳಿಯಲ್ಲಿಯೇ ಆಚಾರ್ಯಪಾದರು ತಮ್ಮ ಪೂಜ್ಯ ಜನನಿಯವರಿಗೆ ಸಂಸ್ಕಾರ ಮಾಡಿದ ಪವಿತ್ರ ಸ್ಥಳವೂ ಇತ್ತು. ಅದು ಆ ಸೀಮೆಯ ಎಲ್ಲ ಜನಗಳಿಂದಲೂ ಪವಿತ್ರ ಭೂಮಿಯೆಂದು ಭಾವಿಸಲ್ಪಟ್ಟಿತ್ತು. ಅನೇಕ ಜನ ಈ ಪ್ರದೇಶದ ಮೃತ್ತಿಕೆಯನ್ನು ರಕ್ಷೆಯಾಗಿ ಉಪಯೋಗಿಸುತ್ತಿದ್ದರು. ಶ್ರೀಶಂಕರರು ನಿತ್ಯವೂ ಸ್ನಾನ ಮಾಡುತ್ತಿದ್ದ ಆ ಪುಣ್ಯ ನದಿ ತೀರದಲ್ಲಿ ಪರ್ವದಿನಗಳು ಬಂದಾಗ ಅನೇಕರು ಸ್ನಾನ ಮಾಡುತ್ತಿದ್ದರು. ಶ್ರದ್ಧಾಭಕ್ತಿಗಳಿಂದ ಮೀಯುತ್ತಿದ್ದರು. ಆ ಸ್ಥಳದ ಬಳಿಯೇ ಶ್ರೀಶಂಕರರ ಬಾಲ್ಯದಲ್ಲಿ ಅರ್ಚನೆ ಮಾಡುತ್ತಿದ್ದ ಶ್ರೀಕೃಷ್ಣ ದೇವಸ್ಥಾನವೂ ಇತ್ತು ಮತ್ತು ನಂಬೂದರಿ ಬ್ರಾಹ್ಮಣರ ಒಂದು ಮಠವೂ ಇತ್ತು. ಅದರ ಹೆಸರು ತೆಕ್ಕೆ ಮಠ. ಆ ಎಲ್ಲ ಸ್ಥಳವೂ ಆ ಮಠದವರಿಗೆ ಸೇರಿದ್ದರೂ ಅವರ ಪೂರ್ಣ ಹತೋಟಿಯಲ್ಲಿರದೆ ಬೇಸಾಯ ಮಾಡುವ ರೈತರ ಅಧೀನದಲ್ಲಿಯೇ ಇತ್ತು. ಈ ಅನುಭವದಾರರಾದ ರೈತರೆಲ್ಲರೂ ಬೇರೆ ಬೇರೆ ಜನಾಂಗಕ್ಕೆ, ಕ್ರೈಸ್ತ ಮತಕ್ಕೆ ಸೇರಿದವರಾಗಿದ್ದುದರಿಂದ ಆ ಜಾಗವನ್ನು ವಶಪಡಿಸಿಕೊಳ್ಳುವುದು ಸ್ವಲ್ಪ ಕಷ್ಟಕರವಾದ ಕೆಲಸವೇ ಆಗಿತ್ತು. ಆ ದೇಶದ ಪ್ರಜಾವತ್ಸಲರಾಗಿದ್ದ ಮಹಾರಾಜರು ಎಲ್ಲವನ್ನೂ ಕೂಲಂಕುಷವಾಗಿ ವಿಚಾರಿಸಿ ಆ ಎಲ್ಲ ಸ್ಥಳವನ್ನೂ ಬಿಡಿಸಿಕೊಡುವುದಷ್ಟೇ ಅಲ್ಲದೆ ತಮ್ಮ ಸರ್ಕಾರದ ಕಾಣಿಕೆಯಾಗಿ 10,000 ರೂಪಾಯಿಗಳನ್ನು ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರಿಗೆ ಅರ್ಪಿಸಿದ್ದರು. ಜಡ್ಡಿ ರಾಮಚಂದ್ರ ಅಯ್ಯರ್, ನಿವೃತ್ತ ಇಂಜಿನಿಯರ್ E.R. ಸುಬ್ಬರಾಯ್ ಅಯ್ಯರ್ ಅವರಿಗೆ ಕಾಲಟಿ ಕ್ಷೇತ್ರದ ವ್ಯವಸ್ಥೆಯು ವಹಿಸಲ್ಪಟ್ಟಿತ್ತು. ಸರ್ಕಾರವು ಪ್ರಾಚೀನ ಸ್ಮಾರಕಗಳ ರಕ್ಷಣಾ ಕಾರ್ಯವನ್ನು ಅನುಸರಿಸಿ ಶ್ರೀಶಂಕರರ ಜನ್ಮಭೂಮಿಯನ್ನು ವಶಪಡಿಸಿಕೊಂಡಿತ್ತು. ಶ್ರೀ ಗುರುಗಳ ಕಾಲಟಿ ಕ್ಷೇತ್ರೋದ್ಧಾರ ಸಂಕಲ್ಪವನ್ನು ಅರಿತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಶ್ರೀಗಳ ಸಂಚಾರವಾರಂಭ ಮಾಡುವ ಮೊದಲೇ ತಾವು ಸಂಸಾರ ಸಮೇತರಾಗಿ ಶೃಂಗೇರಿಗೆ ಬಂದು ಗುರುಗಳ ದರ್ಶನ ಪಡೆಯುವುದಾಗಿ ಬೆನ್ನಹ ಪತ್ರವನ್ನು ನೀಡಿದ್ದರು. ಆದ್ದರಿಂದ ಗುರುಗಳು ತಮ್ಮ ಸಂಚಾರವನ್ನು ಸ್ವಲ್ಪ ಮುಂದೂಡಿ ಪೂರ್ವ ಸಂಕಲ್ಪದಂತೆ 15 ದಿನ ನರಸಿಂಹ ಪರ್ವತದಲ್ಲಿದ್ದು ಅನಂತರ ಶೃಂಗೇರಿಗೆ ಆಗಮಿಸಿದರು. ಮಹಾರಾಜರು ಶೃಂಗೇರಿಗೆ ದಂಪದ್ಯುಕ್ತವಾಗಿ ಆಗಮಿಸಿ ಶ್ರೀಗಳವರಿಂದ ಶಿವಪಂಚಾಕ್ಷರಿ ಮಂತ್ರವನ್ನು, ಪೂಜಾ ವಿಧಾನವನ್ನು ಉಪದೇಶ ಪಡೆದು ಗುರುಗಳನ್ನು ಭಕ್ತಿ ಶ್ರದ್ಧೆಯಿಂದ ಪಾದಪೂಜಾದಿಗಳಿಂದ ಅರ್ಚಿಸಿ ಮೈಸೂರಿಗೆ ಹಿಂತಿರುಗಿದರು. ಆನಂತರ ಶ್ರೀಗಳವರ ಕಾಲಟಿ ಕ್ಷೇತ್ರ ಸಂಚಾರವನ್ನು ಆರಂಭಿಸಿದರು. ಶ್ರೀ ಗುರುವರ್ಯರು ತಮ್ಮ ಸಂಕಲ್ಪವು ಕೈಗೂಡುವ ಶುಭ ಸೂಚನೆಯಿಂದ ಉತ್ಸಾಹಿತರಾಗಿ 1907ರಲ್ಲಿ ಸಂಚಾರವನ್ನು ಆರಂಭಿಸಿ ಹುಲುಗಾರು, ಕಿಗ್ಗ ಗ್ರಾಮಗಳಲ್ಲಿಯೂ, ಕಡೂರು, ಹಾಸನ, ತುಮಕೂರು ಜಿಲ್ಲೆಗಳಲ್ಲಿಯೂ ಸಂಚರಿಸಿ ಬೆಂಗಳೂರಿಗೆ ದಯಮಾಡಿಸಿದರು. ಹುಲುಗಾರು ಚನ್ನಕೇಶವರಾಯರು ಕಾಲಟಿ ಕ್ಷೇತ್ರೋದ್ಧರಣಕ್ಕಾಗಿ 2,000 ರೂಪಾಯಿಯನ್ನು 1907ರಲ್ಲಿ ಶ್ರೀಗಳಿಗೆ ಅರ್ಪಿಸಿದರು. ಈಗಿನಂತೆ ಕರ್ನಾಟಕವು ಒಂದೇ ಆಡಳಿತಕ್ಕೊಳಪಡದಿದ್ದರೂ ಬೆಂಗಳೂರು ನಗರವು ಆಗಲೇ ಕರ್ನಾಟಕದ ರಾಜಧಾನಿ ಎಂದು ಪ್ರಸಿದ್ಧವಾಗಿತ್ತು. ಆಗಿನ ಮೈಸೂರು ರಾಜ್ಯದ ಸರ್ಕಾರದ ಮುಖ್ಯ ಸ್ಥಳವೂ ಆಗಿತ್ತು. ಅಲ್ಲಿ ಕನ್ನಡಿಗರೇ ಅಲ್ಲದೆ ಇತರ ಭಾಷೆಗಳನ್ನಾಡುವ ಜನರು ಬಹಳವಾಗಿ ಇದ್ದರು. ಶೃಂಗೇರಿ ಪೀಠದ ಶಿಷ್ಯವರ್ಗವೂ ತುಂಬಾ ಇದ್ದರು. ಅವರೆಲ್ಲರೂ ಶ್ರೀಗಳವರನ್ನು ಸಂಧಿಸಿ ಬೆಂಗಳೂರಿನಲ್ಲಿಯೂ ಒಂದು ಮಠವನ್ನು ಸ್ಥಾಪಿಸಬೇಕೆಂದು ತನ್ಮೂಲಕ ಬೆಂಗಳೂರಿನ ಪ್ರಜೆಗಳಿಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ಅವಕಾಶಗಳನ್ನು ಕಲ್ಪಿಸಿ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುವಂತಹ ಕೇಂದ್ರವನ್ನು ನಿರ್ಮಿಸಬೇಕೆಂದು ಬಿನ್ನವಿಸಿದರು. ಅದಕ್ಕಾಗಿ ಹೈಕೋರ್ಟ್ನ ಜಡ್ಜಿ ಎ. ರಾಮಚಂದ್ರ ಅಯ್ಯರವರು 20,000 ರೂಪಾಯಿಗಳನ್ನು ಅರ್ಪಿಸಿದರು. ಶ್ರೀಗಳವರು ಬೆಂಗಳೂರು ನಗರದಲ್ಲಿರುವಾಗಲೇ ಶಂಕರ ಮಠದ ಅಸ್ಥಿಭಾರ ಶಿಲಾಸ್ಥಾಪನೆಯೂ ಆಗಬೇಕೆಂದು ಶಿಷ್ಯರೆಲ್ಲರೂ ಪ್ರಾರ್ಥಿಸಿಕೊಂಡರು. ಶಿಷ್ಯರೆಲ್ಲರ ಪ್ರಾರ್ಥನೆಯನ್ನು ಮನ್ನಿಸಿದ ಗುರುವರ್ಯರು ಮಠ ನಿರ್ಮಾಣಕ್ಕೆ ಮುಂಚಿತವಾಗಿ ಶ್ರೀಶಂಕರರ ದೇವಾಲಯವೊಂದು ನಿರ್ಮಿತವಾಗಬೇಕೆಂದು, ಅದರ ನಂತರ ಮಠದ ಭವನವು ನಿರ್ಮಾಣವಾಗಬಹುದೆಂದು ಅಭಿಪ್ರಾಯಪಟ್ಟರು. ಸಿದ್ಧ ಸಂಕಲ್ಪರಾಗಿದ್ದ ಅವರ ಆಶಯದಂತೆ ಕೇವಲ 15 ದಿನಗಳಲ್ಲಿ ಚಿಕ್ಕದಾದರೂ ಸುಂದರವಾದ, ನಿರಾಡಂಬರವಾದ, ಆಕರ್ಷಕವಾದ ದೇವಾಲಯ ನಿರ್ಮಿತವಾಯಿತು. ಶುಭ ದಿನವೊಂದರಲ್ಲಿ ಶ್ರೀಶಂಕರ ಭಗವತ್ಪಾದರ ಮೂರ್ತಿ ಪ್ರತಿಷ್ಠೆಯೂ ಆಯಿತು. ಈ ಎಲ್ಲ ಕಾರ್ಯಗಳಲ್ಲಿಯೂ ರಾಜ್ಯದ ದಿವಾನ ವಿ.ಪಿ. ಮಾಧವರಾಯರು ಮುಂದಾಳಾಗಿದ್ದು ಯಶಸ್ವಿಯಾಗಿ ನಡೆಯಲು ತುಂಬಾ ಶ್ರಮವಹಿಸಿದ್ದರು. ಶ್ರೀಗಳವರು ಬೆಂಗಳೂರಿನ ನಾಗರಿಕರನ್ನು, ಶಿಷ್ಯರನ್ನು ಹರಸಿ ತಮ್ಮ ಮುಂದಿನ ಸಂಚಾರವನ್ನು ಆರಂಭಿಸಿದರು.
ಬೆಂಗಳೂರಿನಿಂದ ಹೊರಟು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮೈಸೂರು, ನಂಜನಗೂಡು, ಚಾಮರಾಜನಗರದ ಮಾರ್ಗವಾಗಿ ದಯಮಾಡಿಸಿ ಕಣಿವೆಯನ್ನಿಳಿದು ಸತ್ಯಮಂಗಲಕ್ಕೆ ದಯಮಾಡಿಸಿದರು. ಗೋಪಿಚೆಟ್ಟಿಪಾಳ್ಯದಲ್ಲಿ ಚಾತುರ್ಮಾಸ್ಯ ವ್ರತ, ಸಭಾಗಣಪತಿ ವಿದ್ವತ್ ಸದಸ್ಸು ಮತ್ತು ನವರಾತ್ರಿ ಉತ್ಸವಗಳನ್ನು ನೆರವೇರಿಸಿದರು. ಅನೇಕ ಜನ ಶಿಷ್ಯರ ಪ್ರಾರ್ಥನೆಯಂತೆ ಜಂಬುಕೇಶ್ವರ ಕ್ಷೇತ್ರಕ್ಕೆ ದಯಮಾಡಿಸಿದರು. ಅಲ್ಲಿ ಅನೇಕ ಜನ ಭಕ್ತರ ನೆರವಿನಿಂದ ಸಂಪೂರ್ಣವಾಗಿ ಜೀರ್ಣೋದ್ಧಾರವಾಗಿದ್ದ ಶ್ರೀ ಜಂಬುಕೇಶ್ವರ ಮತ್ತು ಅಖಿಲಾಂಡೇಶ್ವರಿ ಅಮ್ಮನವರ ದೇವಾಲಯಗಳ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಂಡರು. ಪ್ರಪಂಚಕ್ಕೆ ಶ್ರೇಯಸ್ಸನ್ನು ಕೋರಿ ವಿಶೇಷ ಪೂಜಾದಿಗಳನ್ನು ನಡೆಸಿದರು. ಅಲ್ಲಿಂದ ಶ್ರೀರಂಗಕ್ಕೆ ದಯಮಾಡಿಸಿ ದೇವಸ್ಥಾನಕ್ಕೆ ಪಾದಚಾರಿಗಳಾಗಿ ಆಗಮಿಸಿ ಶ್ರೀರಂಗನಾಥ ಸ್ವಾಮಿಯವರ ದರ್ಶನಗೈದರು. ಅಲ್ಲಿಂದ ತಿರುಚಿನಾಪಳ್ಳಿ, ಪುದುಕೋಟೆಗಳ ಮಾರ್ಗವಾಗಿ ಕೋವಿಲೂರು ಎಂಬಲ್ಲಿಗೆ ಬಂದರು. ನಾಟುಕೋಟಿ ಚಿಟ್ಟಿ ಜನಾಂಗದ ಮಠಾಧಿಪತಿಗಳಾದ ಶ್ರೀ ವೀರಪ್ಪ ದೇಶಿಕ ಸ್ವಾಮಿಗಳ ಕೋರಿಕೆಯಂತೆ ಶ್ರೀ ಶಿವ ದೇವಾಲಯದ ಕುಂಭಾಭಿಷೇಕವನ್ನು ನೆರವೇರಿಸಿ ಅಲ್ಲಿಯೇ ಶ್ರೀ ಶಂಕರ ಜಯಂತಿ ಉತ್ಸವವನ್ನು ನೆರವೇರಿಸಿದರು. ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಿ ಕಾರೈಕುಡಿ, ಕಾನಾಡು ಕುತ್ತಾನ್, ಪಳತ್ತೂರು, ಕೋಟೆಯೂರು, ದೇವಕೋಟೈ ಮುಂತಾದ ಪಟ್ಟಣಗಳ ಮಾರ್ಗವಾಗಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವಾದ ಕುನ್ನುಕುಡಿಗೆ ದಯಮಾಡಿಸಿದರು. ಅಲ್ಲಿ ಚಾತುರ್ಮಾಸ್ಯ ವ್ರತ ಮತ್ತು ಸಭಾಗಣಪತಿ ವಿದ್ವತ್ ಸಭೆಯನ್ನು ನಡೆಯಿಸಿ ತಿರುಪತ್ತೂರಿಗೆ ದಯಮಾಡಿಸಿ ಅಲ್ಲಿ ಶರನ್ನವರಾತ್ರಿ ಉತ್ಸವವನ್ನು ನೆರವೇರಿಸಿದರು. ತಿರುಪತ್ತೂರಿನ ಕಾರ್ಯಕ್ರಮದ ನಂತರ ಮಧುರೈ ನಗರಕ್ಕೆ ಆಗಮಿಸಿ ಶ್ರೀ ಮೀನಾಕ್ಷಿ ಸುಂದರೇಶ್ವರರನ್ನು ಅರ್ಚಿಸಿ ತ್ರಿಭುವನಂ, ಮನಮಧುರೈ, ಪರಮಕ್ಕುಡಿ, ರಾಮನಾಥಪುರಂ, ಪಾಂಬನ್, ಶ್ರೀರಾಮೇಶ್ವರ, ಧನುಷ್ಕೋಟಿ ಮುಂತಾದ ಪ್ರದೇಶಗಳಲ್ಲಿ ಸಂಚರಿಸಿದರು. ಶ್ರೀಗಳವರು ಹಿಂದಿನ ಸಂಚಾರದಲ್ಲಿ ಇತ್ತ ಕಡೆಗೆ ಬಂದಾಗ ತಿನ್ನವೆಲ್ಲಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಂಚಾರ ಮಾಡಲು ಕಾಲಾವಕಾಶವಾಗಿರಲಿಲ್ಲ. ಇಂದಿನ ಸಂಚಾರದಲ್ಲಿ ತಿನ್ನವೆಲ್ಲಿಯ ಜನ ಶ್ರೀಗಳವರು ತಮ್ಮ ಜಿಲ್ಲೆಯಲ್ಲಿಯೂ ಪಾದ ಬೆಳೆಸಬೇಕೆಂದು ಅತ್ಯಂತ ಕಳಕಳಿಯಿಂದ ಬಿನ್ನಹ ಮಾಡಿಕೊಂಡಿದ್ದರಿಂದ ಅವರ ಆಹ್ವಾನವನ್ನು ಅಂಗೀಕರಿಸಿ ತಿನ್ನವೆಲ್ಲಿ ಜಿಲ್ಲೆಯನ್ನು ಪ್ರವೇಶಿಸಿದರು. ಆ ಶಿಷ್ಯವರ್ಗವು ಶ್ರೀ ಜಗದ್ಗುರುಗಳವರು ಶ್ರೀ ಶಂಕರ ಭಗವತ್ಪಾದರ ಜನ್ಮಸ್ಥಳದ ಉದ್ಧಾರಕ್ಕಾಗಿ ಮಾಡುತ್ತಿದ್ದ ಮಹತ್ ಪ್ರಯತ್ನಗಳನ್ನು ಈ ಮೊದಲೇ ಅರಿತಿದ್ದರು. ಆ ಪುಣ್ಯ ಕಾರ್ಯದಲ್ಲಿ ತಾವು ಭಾಗಿಗಳಾಗಬೇಕೆಂದು ಉದ್ದೇಶಿಸಿ ಶ್ರೀಗಳವರನ್ನು ತಮ್ಮ ಜಿಲ್ಲೆಯಲ್ಲಿದ್ದಂಥ ಅನೇಕ ಸ್ಥಳಗಳಿಗೆ ಆಹ್ವಾನಿಸಿ ಪಾದಪೂಜಾದಿಗಳನ್ನು ನೆರವೇರಿಸಿ ಕಾಣಿಕೆಯನ್ನು ಅರ್ಪಿಸಿದರು. ಶ್ರದ್ಧಾವಂತರು, ಉತ್ಸಾಹಿಗಳು, ಭಾವುಕರೂ ಆಗಿದ್ದ ಆ ಜನವು ಸುಮಾರು 2 ಲಕ್ಷ ರೂಪಾಯಿಗಳನ್ನು ಶ್ರೀಶಂಕರರ ಜನ್ಮಸ್ಥಳದ ಉದ್ಧಾರಕ್ಕಾಗಿ ಸಂಗ್ರಹಿಸಿ 1909ರಲ್ಲಿ ಶ್ರೀಗಳವರಿಗೆ ಭಕ್ತಿಯಿಂದ ಸಮರ್ಪಿಸಿದರು. ಶ್ರೀಗಳವರು ಅವರ ಶ್ರದ್ಧಾಸಕ್ತಿಗಳಿಂದ ಹರ್ಷಿತರಾಗಿ ಆ ಹಣವನ್ನು ಅವರಲ್ಲಿಯೇ ಬಿಟ್ಟು ಅಗತ್ಯವಾದಾಗ ಹಣವನ್ನು ಕಳಿಸಬೇಕೆಂದು ಅಪ್ಪಣೆ ಮಾಡಿ ಮುಂದೆ ಪ್ರಯಾಣವನ್ನು ಆರಂಭಿಸಿದರು. ಜನವಿದೂರವೂ ಸ್ವಚ್ಛವೂ ನಿರ್ಮಲವೂ ಆಹ್ಲಾದಕರವೂ ಆಗಿದ್ದ ಅನುಷ್ಠಾನಗಳೆಲ್ಲಕ್ಕೂ ಅನುಕೂಲಕರವಾಗಿದ್ದ ಪಾಪವಿನಾಶಿನಿ ಕ್ಷೇತ್ರಕ್ಕೆ ದಯಮಾಡಿಸಿದ ಗುರುವರ್ಯರು ಅಲ್ಲಿಯೇ ಚಾತುರ್ಮಾಸ್ಯ ವ್ರತವನ್ನು ಸಭಾಗಣಪತಿ ವಿದ್ವತ್ ಸದಸ್ಸನ್ನು ನೆರವೇರಿಸಿದರು. ಬಾಣತೀರ್ಥವೆಂಬ ಪುಣ್ಯ ಸ್ಥಳದಲ್ಲಿ 3 ದಿನಗಳ ಕಾಲ ತಪೋನುಷ್ಠಾನ ನಿರತರಾಗಿ ಆತ್ಮಾರಾಮರಾಗಿದ್ದು ತಿನ್ನವೆಲ್ಲಿ ನಗರಕ್ಕೆ ದಯಮಾಡಿಸಿ ಅಲ್ಲಿ ಶರನ್ನವರಾತ್ರಿ ಉತ್ಸವವನ್ನು ನಡೆಸಿದರು. ಅಲ್ಲಿಂದ ತಿರುವಾಂಕೂರು ಸಂಸ್ಥಾನವನ್ನು ಪ್ರವೇಶಿಸಿ ಕನ್ಯಾಕುಮಾರಿ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀದೇವಿ ಕುಮಾರಿಯನ್ನು ಅನೇಕ ವಿಧವಾಗಿ ಅರ್ಚನೆಗೈದು ವಿಶ್ವ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ನಂತರ ತಿರುವಾಂಕೂರು ನಗರವನ್ನು ಪ್ರವೇಶಿಸಿದರು. ಅಲ್ಲಿ ಮುಖ್ಯ ಸಚಿವರಾದಿಯಾಗಿ ಎಲ್ಲ ಅಧಿಕಾರಿಗಳಿಂದಲೂ ಅನೇಕ ಜನ ಪಂಡಿತರಿಂದ ಶಿಷ್ಯರಿಂದಲೂ ಸ್ವಾಗತಿಸಲ್ಪಟ್ಟ ಗುರುವರ್ಯರು ಅವರ ಶ್ರದ್ಧೆ ಉತ್ಸಾಹಗಳ ಸ್ವಾಗತವನ್ನು ಸ್ವೀಕರಿಸಿ ಉತ್ಸವದಲ್ಲಿಯೇ ಅರಮನೆಗೆ ದಯಮಾಡಿಸಿದರು. ಅಲ್ಲಿ ಮಹಾರಾಜರವರಿಂದ ಸ್ವಾಗತಿಸಲ್ಪಟ್ಟ ನಂತರ ಅವರ ಕುಶಲ ಪ್ರಶ್ನೆಯನ್ನು ಮಾಡಿ ಅವರನ್ನು ಆಶೀರ್ವದಿಸಿ ತಮ್ಮ ಬಿಡಾರಕ್ಕೆ ದಯಮಾಡಿಸಿದರು. ಶ್ರೀಗಳವರು ಶ್ರೀ ಶಂಕರ ಭಗವತ್ಪಾದರವರ ಸ್ವ ಆಶ್ರಮದ ಆಚಾರ್ಯರಾಗಿದ್ದು ಅವರ ಪವಿತ್ರ ಜನ್ಮಸ್ಥಳವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡುವ ಸಂಕಲ್ಪ ಹೊಂದಿದ್ದು ಅದಕ್ಕಾಗಿ ಅಹರ್ನಿಶಿ ಶ್ರಮಿಸುತ್ತಿದ್ದುದನ್ನು ಸ್ವತಃ ತಿಳಿದಿದ್ದ ಆ ರಾಜ್ಯದ ಪ್ರಭುಗಳವರು ಶ್ರೀಗಳವರಲ್ಲಿ ಅತ್ಯಂತ ಗಾಢವಾದ ಭಕ್ತಿಯನ್ನು ಹೊಂದಿದ್ದರು. ಅವರನ್ನು ಪ್ರತ್ಯೇಕವಾಗಿ ಸಂದರ್ಶಿಸಿ ಅವರಿಂದ ಮಂತ್ರೋಪದೇಶಗಳನ್ನು ಪಡೆದರು. ಶ್ರೀಗಳವರ ಮಹತ್ ಕಾರ್ಯಕ್ಕಾಗಿ ತಮ್ಮ ಕಾಣಿಕೆಯೆಂದು 20,000 ರೂಪಾಯಿಗಳನ್ನು 1 ಆನೆಯನ್ನು ಸಮರ್ಪಿಸಿದರು.
ಶ್ರೀಗಳವರು ತಿರುವಾಂಕೂರು ರಾಜರನ್ನು ಅವರ ಪ್ರಜೆಗಳನ್ನು ಆಶೀರ್ವದಿಸಿ ಅಲ್ಲಿಂದ ಪ್ರಯಾಣ ಹೊರಟು ಶಿಷ್ಯರ ಪ್ರಾರ್ಥನೆಯಂತೆ ಅಲ್ಲಲ್ಲಿ ನಿಲ್ಲುತ್ತಾ ಜನಾರ್ದನ ಕ್ಷೇತ್ರ ಪೆರುಂಬಾವೂರುಗಳ ಮಾರ್ಗವಾಗಿ ತಮ್ಮ ಸಂಚಾರದ ಏಕೈಕ ಗುರಿಯಾಗಿದ್ದ ಕಾಲಟಿಗೆ ದಯಮಾಡಿಸಿದರು. ತಮ್ಮ ಈ ಯಾತ್ರಾ ಕಾಲದಲ್ಲಿ ಶ್ರೀಗಳವರು ನೀಡಿದ ಪ್ರೋತ್ಸಾಹದಿಂದ ತಮಿಳು ಪ್ರದೇಶದಲ್ಲಿ ಹಲವಾರು ಧಾರ್ಮಿಕ ಸಂಘ ಸಂಸ್ಥೆಗಳು ಆರಂಭವಾದವು. ತಿರುಚನಾಪಳ್ಳಿಯ ಅದ್ವೈತ ಸಭಾ, ಕುಂಭಕೋಣಂನ ಅದ್ವೈತ ಸಭಾ, ಮಧುರೈ ನಗರದ ಧರ್ಮಶಾಸ್ತ್ರ ಸಭಾ, ತಿರುನೆಲ್ವೇಲಿಯ ವಿವೇಕ ಸಂವರ್ಧಿನಿ ಸಭಾ ಮುಂತಾದ ಧಾರ್ಮಿಕ ಸಂಘಗಳು ಧರ್ಮ ಮತ್ತು ತತ್ವ ಪ್ರಚಾರದಲ್ಲಿ ಆಸಕ್ತಿಯಿಂದ ಕೆಲಸ ಮಾಡಿದವು. ಶ್ರೀಗಳವರ ಪರಮಾಪ್ತ ಶಿಷ್ಯರಾಗಿದ್ದ ಟಿ.ಕೆ. ಬಾಲಸುಬ್ರಹ್ಮಣ್ಯ ಅಯ್ಯರವರು ಶ್ರೀರಂಗನಗರದಲ್ಲಿ ವಾಣಿ ವಿಲಾಸ ಮುದ್ರಣಾಲಯವನ್ನು ಆರಂಭಿಸಿ ನೂರಾರು ಸಂಸ್ಕೃತ ಗ್ರಂಥಗಳ ಮುದ್ರಣ ಮಾಡಿ ಪ್ರಚಾರ ಮಾಡಿದರು. ವಿಶೇಷವಾಗಿ ಶ್ರೀ ಶಂಕರಾಚಾರ್ಯ ಸಮಸ್ತ ಕೃತಿಗಳನ್ನು ಗುರುಗಳಾದೇಶದಂತೆ ಸಂಪಾದನೆ ಮಾಡಿಸಿ ವಿದ್ವಾಂಸರಿಂದ ಪರಿಷ್ಕರಣ ಮಾಡಿಸಿ ಮೊತ್ತ ಮೊದಲಿಗೆ ಮುದ್ರಣ ಮಾಡಿಸಿದರು.